ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕನ ಮಗಂದು ಮದುವೆ ವೀಡಿಯೋಸ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ಮದುವೆ ದಿನದ 2ನೇ ದಿನದ ಲಾಗ್ ಆಗಿರುತ್ತೆ. ಸೊ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ. ಬೆಳಿಗ್ಗೆನೇ ಎಲ್ಲ ರೆಡಿಯಾಗಿ ಒಂದಷ್ಟು ಕಾರ್ಯಗಳಿತ್ತು. ಅಂದರೆ ದೇವತಾ ಕಾರ್ಯಗಳೆಲ್ಲ ಇರುತ್ತಲ್ವ, ದೇವ್ರ ತರೋದು ಇದೆಲ್ಲ. ಸೊ ಇದೆಲ್ಲ ಒಂದಷ್ಟು ಶಾಸ್ತ್ರಗಳೆಲ್ಲ ಇತ್ತು. ಹಾಗೆ ಸೊ ಆ ಪೂಜೆಗಳೆಲ್ಲ ಹೇಗಾಯಿತು ಏನು ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮ್ಮ ಕಡೆ ಶಾಸ್ತ್ರಗಳು ಹೇಗೆ ನಡೆಯುತ್ತೆ ಅಂದರೆ, ಈ ರೀತಿ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ನಾವು ಹೋಗಿ ಅಲ್ಲಿ ಎಲೆ ಎಲ್ಲ ಹಾಕಿ ಅಕ್ಕಿ ಹಾಕಿ ಅದರ ಮೇಲೆ ಒಂದು 5 ಕಳಶಗಳನ್ನು ಇಟ್ಟು ಪೂಜೆ ಮಾಡಿರ್ತೀವಿ. ಸೊ ಪುರೋಹಿತರು ಅದಕ್ಕೆ ಶಾಸ್ತ್ರೋಕ್ತವಾಗಿ ಅದಕ್ಕೆ ಪೂಜೆ ಎಲ್ಲ ಮಾಡಿರ್ತಾರೆ. ಹಾಗೆ ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿ ಅಪ್ಪ ಅಮ್ಮ ಎಲ್ಲ ಇಟ್ಕೊಂಡು, ಸೊ ಅದಾದ ನಂತರ ಹುಡುಗನ ತಂಗಿ ಒಬ್ಬಳು ಒಡೊಟ್ಟನ ಗಿಂಡಿ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಸಂಧ್ಯಾ ಬಂದು ಸಾಗರ್ಗೆ ಅಕ್ಕ ಆಗಿರೋದ್ರಿಂದ ಅವಳೊಂದು ಕಳಶವನ್ನು ಇಟ್ಕೊಂಡಿದ್ಲು. ಹಾಗೆ ನಮ್ಮ ಕಡೆ ಹೆಂಗೆ ಅಂದರೆ, ಒಬ್ಬ ಬಾಲಯುವಕನ ಹತ್ರ ಒಂದು ಕಳಶವನ್ನು ತರಿಸ್ತೀವಿ. ಅದು ಬಂದು ಕಾಳಮ್ಮನ ಕಳಶ ಆಗಿರುತ್ತೆ. ಸೊ ಆ ಒಂದು ಬಾಲಯುವಕನನ್ನು ನಾವು ಹುಡುಗಿ ರೀತಿ ಅಂದರೆ ಸೀರೆ ಎಲ್ಲ ಹಾಕಿ, ಹಾಗೆ ಜುಮ್ಕಿ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಆ ಥರ ಎಲ್ಲ ಹಾಕಿ ಆ ಹುಡುಗನನ್ನು ರೆಡಿ ಮಾಡಿ ಕಾಳಮ್ಮನ ಕಳಶವನ್ನು ತರಿಸ್ತೀವಿ. ಸೊ ಅದೊಂದು ರೀತಿ ಪದ್ಧತಿ ಇದೆ ನಮ್ಮ ಕಡೆ. ಕೈಯಲ್ಲಿ ಖಡ್ಗವನ್ನು ಹಿಡಿದು ತಕ್ಷಣ ಸಂಹರಿಸಿ
ನೆಕ್ಸ್ಟ್ ಶಾಸ್ತ್ರ ಬಂದು ಕಾಶಿ ಯಾತ್ರೆ ಆಗಿರುತ್ತೆ. ಅಂದರೆ ಹುಡುಗ ಬಂದು ಕಾಶಿ ಯಾತ್ರೆಗೆ ಹೋಗಿರ್ತಾನೆ. ಸೊ ಹುಡುಗಿ ಕಡೆಯವರೆಲ್ಲ ಬಂದು ಅವನನ್ನು ಚೈತ್ರಿಯಿಂದ ವಾಪಸ್ ಕರ್ಕೊಂಡು ಹೋಗುವಂಥದ್ದು. ಸೊ ಈ ಶಾಸ್ತ್ರಕ್ಕೆ ಎಲ್ಲರೂ ಕೂಡ ಬೇಗನೆ ಎಲ್ಲರೂ ಬಂದ್ವಿ. ಯಾಕಂದರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿರೋದ್ರಿಂದ ಮುಹೂರ್ತ ಟೈಮ್ ಅಂದರೆ ಮಾಂಗಲ್ಯ ಧಾರಣೆ ಎಲ್ಲ ಸ್ವಲ್ಪ ಬೇಗನೆ ಬಿದ್ದಿರೋದ್ರಿಂದ ಸ್ವಲ್ಪ ಬೇಗನೆ ಮಾಡಬೇಕು ಅಂತ ಹೇಳಿ ಮಾಡಿಸ್ತಾಯಿದ್ರು. यार पहले आंसर तो मामा किराना ನೆಕ್ಸ್ಟ್ ಬಂದು ಮಂಗಳ ಧಾರಣೆ ಎಲ್ಲ ಇರುತ್ತಲ್ವ, ಹಾಗಾಗಿ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋತಾ ಇದ್ರು. ಸೊ ಅಪ್ಪ ಕೂಡ ಬೇಗನೆ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು. ಯಾಕಂದರೆ ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓವರಾಲ್ ಮದುವೆ ಎಷ್ಟೆಲ್ಲ ಸಂಭ್ರಮ ಪಟ್ಟಿರ್ತೀವಿ ಮತ್ತು ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತೀವಿ, ಬಟ್ ಈ ಒಂದು ಗಳಿಗೆ ಏನಿದೆ ಸೊ ತಾಳಿ ಕಟ್ಟುವಂತಹ ಸಮಯ ಅದು ಕರೆಕ್ಟಾಗಿರಬೇಕು ಅನ್ನೋದು ನಮ್ಮ ಅಪ್ಪನ ಉದ್ದೇಶ. ಹಂಗಾಗಿ ತುಂಬಾ ಅರ್ಜೆಂಟ್ ಮಾಡಿ ಸ್ವಲ್ಪ ಬೇಗನೆ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು ಅಪ್ಪ. ಏನಾದರೂ ಹುಡುಗಿ ಕೂಡ ಗೌರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾಳೆ. ಸೊ ಗೌರಿ ಪೂಜೆದು ಯಾವುದೋ ವಿಡಿಯೋ ಏನೂ ಮಾಡ್ಕೊಳಕ್ಕಾಗ್ತಿಲ್ಲ. ಗೌರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಅವರ ಅತ್ತೆ ಮಾವ ಅವಳನ್ನು ಕೈಯೆಲ್ಲ ಇಟ್ಕೊಂಡು ಕರ್ಕೊಂಡು ಬರ್ತಾರೆ ಈ ಒಂದು ಮಾಂಗಲ್ಯ ಧಾರಣೆಯ ಒಂದು ಸ್ಟೇಜ್ಗೆ. ಹಾಗೆ ಒಬ್ಬರ ಹತ್ರ ಕಳಸ ಇಡಿಸ್ತಾರೆ. ಹಾಗೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಬೇಕಾಗುತ್ತೆ. ಸೊ ಅವರು ಹಾಗೆಯೇ ಅವರ ಅತ್ತೆ ಮಾವ ಮತ್ತು ಹುಡುಗಿ ಮತ್ತು ಮರದ ಬಾಗಿಣ ಎಲ್ಲ ಹಾಕಿರ್ತಾರಲ್ವ, ಅಂದರೆ ತಾಯಿ ಮನೆಯಿಂದ 5 ಬಾಗಿಣವನ್ನು ಕಟ್ಟಿರ್ತಾರೆ. ಅವರು ಕೂಡ ಎಲ್ಲರೂ ಸೇರಿ ಒಂದು ಮಂಟಪದ ಸುತ್ತ ಒಂದು 5 ಸುತ್ತುಗಳನ್ನು ಸುತ್ತಿ ಅದಾದ ನಂತರ ಮೇಲೆ ಬಂದು ಹುಡುಗಿಯನ್ನು ಮಂಟಪಕ್ಕೆ ಕೂರಿಸ್ಬೇಕಾಗತ್ತೆ. ನಮಗಂತೂ ತಿಂಡಿ ತಿನ್ನೋಕ್ಕೆ ಹೋಗ್ಲಿಕ್ಕೇ ಟೈಮ್ ಆಗಿಲ್ಲ. ಯಾಕಂದರೆ ಸ್ವಲ್ಪ ಈ ಶಾಸ್ತ್ರಗಳೆಲ್ಲ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಬರೋದ್ರಿಂದ ನಾವು ಅಷ್ಟು ಹೋಗಿ ತಿಂಡಿ ಎಲ್ಲ ತಿನ್ನೋಕ್ಕೂ ಕೂಡ ಟೈಮ್ ಆಗೋದಿಲ್ಲ. ಆ ಥರ ಆಗ್ತಾಯಿತ್ತು. ಸೊ ಮಾಂಗಲ್ಯ ಧಾರಣೆ ಎಲ್ಲ ಕೂಡ ಆಗಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಒಂದು ಶಾಸ್ತ್ರದಲ್ಲೇ ಪಾಲ್ಗೊಂಡು ಸಹನ ಬಂದು ಕ್ರೀಮ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಇರುವಂತಹ ಸ್ಯಾರಿನ ಚೂಸ್ ಮಾಡ್ಕೊಂಡಿದ್ಲು. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಅದೊಂಥರ ಮೂಗುತಿ ಹಾಕ್ತಾರಲ್ಲ ಇವಾಗ ಮುಂದ್ಗಡೆಗೆಲ್ಲ ಅದೊಂಥರ ಟ್ರೆಂಡಿಂಗ್ ಆಗಿಬಿಟ್ಟಿದೆ, ಇವಾಗೆಲ್ಲ ಕಾಮನಾಗಿ ಆಗ್ತಾ ಇದ್ದಾರೆ. ಸೊ ಅದೊಂಥರ ಸ್ಪೆಷಲ್ ಲುಕ್ ಕೊಡ್ತಾ ಇತ್ತು ಅವಳಿಗೆ. ಸೊ ಅವಳ ಸ್ಮೈಲಿನೇ ಒಂಥರ ಚೆಂದ, ಅದರಲ್ಲೂ ಆ ಮೂಗುತಿ ಎಲ್ಲ ಒಂಥರ ಸ್ಪೆಷಲ್ ವೈಬ್ಸ್ ಕೊಡ್ತಾ ಇತ್ತು ಅವಳಿಗೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಸಾಗರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ಈ ಒಂದು ಸಿಚುವೇಶನ್ಸ್ ಅಲ್ವಾ. ಎಲ್ಲ ಥರ ಡ್ರೆಸ್ ಹಾಕ್ತೀವಿ, ಬಟ್ ಈ ಒಂದು ಧಾರೆ ಟೈಮ್ಗೆ ನಾವು ವೇರ್ ಮಾಡೋವಂತಹ ಡ್ರೆಸ್ಸಸ್ ಆಗಿರ್ಬೋದು, ಆ ಹೂವಿನ ಹಾರ ಆಗಿರ್ಬೋದು, ಆ ಬಿಲ್ಪತ್ರೆ ಹಾರ ಆಗಿರ್ಬೋದು, ಒಂದು ಲುಕ್ಕೇನೆ ಸ್ಪೆಷಲ್ ಲುಕ್ ಅಂತ ಅನಿಸುತ್ತೆ ನನಗಂತೂ ಈ ಧಾರೆ ಟೈಮಲ್ಲಿ. ಸೊ ಎಲ್ಲರಿಗೂ ಅಷ್ಟೇ ಈ ಒಂದು ಲುಕ್ ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ ಎಲ್ಲರ ಜೀವನದಲ್ಲೂ ಕೂಡ. ಈಗ ಮೊದಲು ಹುಡುಗಿಯ ಅಪ್ಪ ಅಮ್ಮನ ಕೈಯಲ್ಲೆಲ್ಲ ಧಾರೆ ಎಲ್ಲ ಏರಿಸಿದ್ರು. ಹಾಗೆ ಅಕ್ಕ ಬಾವ ಅಂದರೆ ಸಾಗರ್ ಅಪ್ಪ ಅಮ್ಮ ಅವರು ಕೂಡ ಧಾರೆ ಎಲ್ಲ ಏರಿದ್ರು. ಹಾಗೆ ಸೋದ್ರ ಮಾವ ಸೋದರತ್ತೆ ಇರ್ತಾರಲ್ಲ ಅವ್ರ ಕೈಲೂ ಕೂಡ ಧಾರೆ ಎಲ್ಲ ಏರಿಸಿ ಒಂದು 5 ಜನ ಮುತ್ತೈದರ ಕೈಯಲ್ಲೆಲ್ಲ ಧಾರೆ ಏರಿಸ್ತಾರೆ ಮೊದಲು. ಹಾಗೆ ಅಪ್ಪ ಅಮ್ಮ ಕೂಡ ಧಾರೆ ಎಲ್ಲ ಹಾಕಿದ್ರು. ಅದಾದ ನಂತರ ಒಂದು 5 ಜನ ಆದಮೇಲೆ ತಾಳಿ ಕಟ್ಟಿಸುವಂತಹ ಸಮಯ ಇದು. ಸೊ ತಾಳಿಗೆ ಎಲ್ಲ ಪೂಜೆ
ಪೂಜೆ ಎಲ್ಲ ಮಾಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ವಿಧಿವಿಧಾನಗಳೆಲ್ಲ ಇರುತ್ತಲ್ವ, ಪುರೋಹಿತರು ಒಂದಷ್ಟು ಮಂತ್ರಗಳೆಲ್ಲ ಇರುತ್ತೆ, ಅದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸ್ತಾರೆ. ಅದಾದ ನಂತರ ಎಲ್ಲರ ಕೈಯಲ್ಲೂ ಮಾಂಗಲ್ಯವನ್ನು ಮುಟ್ಟಿಸಿ ಮಾಂಗಲ್ಯ ಧಾರಣೆ ಮಾಡಿಸಲಿಕ್ಕೆ ಎಲ್ಲ ಅದನ್ನು ರೆಡಿ ಮಾಡ್ತಾಯಿದ್ರು. ಸಹನಾ ಅಪ್ಪ ಅಮ್ಮ ಸ್ವಲ್ಪ ಎಮೋಷನಲ್ ಆಗಿದ್ದರು. ಎಂಥವ್ರಿಗೆ ಆದರೂ ಅಳು ಬಂದೇ ಬರುತ್ತಲ್ವ. ತನ್ನ ಮಗಳು ನಮ್ಮ ಮನೆಗೆ ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದಾಳೆ, ಅವಳು ಇನ್ನು ಮುಂದೆ ನಮ್ಮ ಮನೆಗೆ ಅತಿಥಿ ಆಗಿಬಿಡ್ತಾಳೆ ಅನ್ನೋ ಒಂದು ಫೀಲ್ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಅಪ್ಪ ಅಮ್ಮನಿಗೂ ಇದ್ದೇ ಇರುತ್ತೆ. ಸೊ ಅವ್ರು ಸ್ವಲ್ಪ ಫೀಲ್ ಆಗಿದ್ದರು. ಹಾಗೆ ಪುರೋಹಿತರು ಅದು ಇದು ಹೇಳಿ ಸ್ವಲ್ಪ ನಗಿಸ್ತಾ ಇದ್ರು. ಸೊ ಎಲ್ಲರೂ ಕೂಡ ನಗ್ತಾ ಇದ್ರು. ಅದೊಂಥರ ಚೆನ್ನಾಗಿತ್ತು ಮೂಮೆಂಟ್. ಸೊ ನೆಕ್ಸ್ಟ್ ಬಂದು ಮಾಂಗಲ್ಯ ಧಾರಣೆ ಎಲ್ಲ ತುಂಬ ಚೆನ್ನಾಗಾಯಿತು. ಎಕ್ಸ್ಪೆಕ್ಟೆಡ್ಗಿಂತ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬಾ ರೇಗಿಸ್ತಾಯಿದ್ರು. ತಥಾಸ್ತು ಅಂತ ಹೇಳಿದ್ರೆ ತಾವೂ ಜೋರಾಗಿ ಕಿರ್ಚ್ಕೊಂಡೆಲ್ಲ ತರಲೆ ಮಾಡ್ಕೊಂಡು ನಗ್ತಾಯಿದ್ರು. ಬಟ್ ಅದೊಂಥರ ಮೂಮೆಂಟ್ ಎಲ್ಲರ ಜೀವನದಲ್ಲಿ ಒಂದು ಪ್ರೀಷಿಯಸ್ ಮೂಮೆಂಟ್ ಆಗಿರುತ್ತೆ ಈ ಮಾಂಗಲ್ಯ ಧಾರಣೆ ಅನ್ನೋದು. ಸೊ ಫೈನಲಿ ಸಹನಾ ಆ್ಯಂಡ್ ಸಾಗರ್ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ಈ ವಿಡಿಯೋ ಮೂಲಕ ದೇವರನ್ನು ಪ್ರಾರ್ಥಿಸ್ಕೊಳ್ತೇನೆ. ಸೊ ಫೈನಲಿ ಕೊಂಡಿದ್ದ ಕಾರ್ಯಗಳೆಲ್ಲ ಸುಲಲಿತವಾಗಿ ಚೆನ್ನಾಗಿ ಆಯಿತು. ಅದೇ ಒಂದು ಖುಷಿ. ಸೊ ಅಕ್ಕ ಅಂತೂ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾ ಇದ್ಲು. ಮದುವೆ ಇನ್ನು ಸ್ವಲ್ಪ ದಿನ ಹತ್ರ ಬರ್ತಿದ್ದಂಗೆ ಅವಳಿಗೆ ಟೆನ್ಷನ್ ಜಾಸ್ತಿ ಆಗ್ತಾನೇ ಇತ್ತು. ಹೆಂಗಾಗುತ್ತೋ ಏನೋ ಅನ್ನೋ ಟೆನ್ಷನ್ ಜಾಸ್ತಿನೇ ಅವಳಿಗೆ ಸ್ವಲ್ಪ. ನಾವೆಲ್ಲ ಸಮಾಧಾನ ಮಾಡ್ತಾನೆ ಇದ್ವಿ, ಏನಾಗಲ್ಲ ಚೆನ್ನಾಗಾಗುತ್ತೆ ಸುಮ್ಮನಿರು ಅಂತ. ಬಟ್ ಸ್ಟಿಲ್ ನಮ್ಮ ಅಕ್ಕ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾ ಇದ್ಲು. ಹಾಗೆ ಇವಳು ಬಂದು ಚಿಕ್ಕಕ್ಕ ಮತ್ತು ಚಿಕ್ಕಕ್ಕನ ಮಗಳು ಸಿಂಧು ಅಂತ ಹೇಳಿ, ಅವಳು ಕೂಡ ಮ್ಯಾರೇಜ್ ಎಲ್ಲ ಆಗಿದೆ, ಪಾಪು ಕೂಡ ಇದ್ದಾನೆ. ಎಷ್ಟು ಜನರ ಕನಸು ಅಂದರೆ ಈ ಒಂದು ಮದುವೆ ಎಷ್ಟು ದಿನದಿಂದ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇರ್ತೀವಲ್ವ. ಎಲ್ಲರೂ ಹಾಗೇ ನಮ್ಮ ಹತ್ರದ ರಿಲೇಟಿವ್ ಅದು ಮದುವೆ ಅಂದ್ರೇ ಅಷ್ಟೇ ಸಂಭ್ರಮ ಇರುತ್ತೆ. ಅಷ್ಟೇ ಶಾಪಿಂಗ್ ಆಗಿರ್ಬೋದು, ಬೆಳ್ಳಿ ಶಾಪಿಂಗ್ ಮಾಡೋದು, ಬಟ್ಟೆಗಳ ಶಾಪಿಂಗ್ ಅಂತೂ ಮುಗಿತಾನೇ ಇರಲಿಲ್ಲ. ಚಿನ್ನಗಳ ಶಾಪಿಂಗು ಅದು ಇದು ಅಂತ ಎಷ್ಟು ಪ್ರಿಪ್ರೇಷನ್ ಮಾಡಿದ್ರೂ ಸಾಕಾಗ್ತಾನೆ ಇರಲಿಲ್ಲ. ಹಾಗೆ ಪ್ಯಾಕಿಂಗ್ ಕೂಡ ಅಷ್ಟೇ, ಬರೋವರೆಗೂ ಪ್ಯಾಕಿಂಗ್ ಮಾಡ್ತಾನೇ ಇದ್ವಿ. ಅಷ್ಟು ಪ್ಯಾಕಿಂಗ್ ಅಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋತಾ ಇರ್ತೀವಿ ಮದುವೆ ಅಂದರೆ. ಸೊ ಫೈನಲಿ ಮದುವೆ ಒಂದು ಲೆವೆಲ್ಗೆ ಮುಗೀತು ಅಂತಲೇ ಹೇಳ್ಬೋದು. ಅಂದರೆ ಇನ್ನೂ ಮುಗ್ದಿಲ್ಲ, ರಿಸೆಪ್ಷನ್ ಕೂಡ ಬಾಕಿ ಇದೆ. ಅಂದರೆ ನಮ್ಮೂರಲ್ಲಿ ಅಂದರೆ ಗಂಡನ ಕಡೆಯಿಂದ ರಿಸೆಪ್ಷನ್ ಮಾಡ್ತೀವಲ್ಲ, ಅದು ಕೂಡ ಬಾಕಿ ಇದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಬಟ್ ಸ್ಟಿಲ್ ಈ ಒಂದು ಮಾಂಗಲ್ಯ ಧಾರಣೆ ಮುಗಿದ್ರೆ ಏನೋ ಒಂಥರ ಅಪ್ಪ ಅಮ್ಮನಿಗಾಗಲಿ ಗಂಡಿನ ಅಪ್ಪ ಅಮ್ಮನಿಗಾಗಲಿ ಒಂಥರ ಏನೋ ಒಂಥರ ಸಮಾಧಾನ ಅನಿಸ್ತಾ ಇರುತ್ತಲ್ವ. ಹಾಗೆ ಅಕ್ಕನ ಮಗಳು ಅಷ್ಟೇ ತುಂಬ ಸಂಭ್ರಮದಿಂದ ಓಡಾಡಿದ್ದಾಳೆ ತಮ್ಮನ ಮದುವೆಗೋಸ್ಕರ. ತುಂಬ ಅಕ್ಕನ ಜೊತೆ ಫುಲ್ ಸಪೋರ್ಟಿವ್ ಆಗಿರ್ತಿದ್ಲು, ಅದೇ ಒಂದು ಖುಷಿ ನಮಗೆ. ಸೊ ಹಾಗೆ ಮಕ್ಕಳು ಕೂಡ ಈ ಒಂದು ಲಾಗ್ ಮಾಡಲಿಕ್ಕೆ ತುಂಬ ಜನ ಎಲ್ಲ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಸಚಿನ್ ಆಗಿರ್ಬೋದು, ಪ್ರಶಾಂತ್, ಅರ್ಜುನ್, ಪ್ರೀತಮ್ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಯಾವುದೇ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಪ್ರೀತಮ್ ಜಾಸ್ತಿನೇ ಸಪೋರ್ಟ್ ಮಾಡಿದ್ದಾನೆ. ಅವನಂತೂ ಎಲ್ಲ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿ ಕೊಟ್ಟಿದ್ದಾನೆ. ತುಂಬ ಥ್ಯಾಂಕ್ಸ್. ಹಾಗೆ ಎಲ್ಲ ಸಂಬಂಧಿಕರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದರು ಮದುವೆಗೆ. ಅದೊಂಥರ ಖುಷಿಯಾಯಿತು. ಫೈನಲಿ ಸಂಧ್ಯಾ ಮತ್ತು ರಘು ಅವರು ಕೂಡ ಬಂದು ದಾರೆ ಎಲ್ಲ ಹೆರೆದ್ರು. ಅಂದರೆ ಭಾವ ಆಗಿರೋದ್ರಿಂದ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಿದ್ರು.
ಒಬ್ಬೊಬ್ಬರಾಗಿ ನಾವೆಲ್ಲರೂ ಕೂಡ ಧಾರೆ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ ನಂತರ ಸ್ಯಾರಿ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗೆ ಒಂದಷ್ಟು ಬಂದ ನೆಂಟರಿಷ್ಟರೆಲ್ಲ ಬಂದಿರ್ತಾರಲ್ವ, ಅವರನ್ನೆಲ್ಲ ಹೋಗಿ ಮಾತಾಡಿಸ್ಕೊಂಡು ಬಂದ್ವಿ. ಎಷ್ಟು ಸಾಧ್ಯನೋ ಅಷ್ಟು ಮಾತಾಡಿಸ್ತೀವಿ, ಯಾಕಂದರೆ ನಮಗೋಸ್ಕರ ಅವರು ಬಂದಿರ್ತಾರೆ, ನಾವು ಕರೆದಿರ್ತೀವಿ. ಸೊ ಅಕ್ಕನ ಬಾವರ್ಗೂ ಸ್ವಲ್ಪ ಟೆನ್ಷನ್ ಇರುತ್ತೆ. ಅವರು ಆದಷ್ಟು ಮಾತಾಡಿಸ್ಕೊಂಡು ಬಂದಿರ್ತಾರೆ ಎಲ್ಲರನ್ನೂ. ಹಂಗೂ ಯಾರಾದರೂ ಮಿಸ್ ಆಗ್ಬೋದು ಅನ್ನೋ ಭಯ ನಮಗೆ. ಹಾಗಾಗಿ ಆದಷ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದಿರ್ತೀವಿ. ಹಾಗೆ ಎಸ್ಪೆಷಲಿ ಸಾಗರ್ ಫ್ರೆಂಡ್ಸ್ ಇವರಿಬ್ಬರಂತೂ ತುಂಬಾ ಸಪೋರ್ಟಿವ್ ಆಗಿರ್ತಿದ್ರು. ಸಾಗರ್ಗೆ ಪ್ರತಿಯೊಂದರಲ್ಲೂ ಕೂಡ ಸಪೋರ್ಟಿವ್ ಆಗಿರ್ತಿದ್ರು. ಸೊ ಅದೊಂಥರ ಖುಷಿ ಆಯಿತು. ಹಾಗೆ ಫೈನಲಿ ನಾವು ಸ್ಯಾರಿ ಎಲ್ಲ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಎಲ್ಲ ನೆಂಟರುಗಳೆಲ್ಲ ಬಂದಿದ್ರಲ್ವ, ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸೊ ಬೇರೆ ಸ್ಯಾರೀಸ್ ಎಲ್ಲ ಹಾಕ್ಕೊಂಡು ಬಂದ್ವಿ. ಎನ್ನ ಪ್ರೀತಿಯ ಅರರನ್ನ ನನ್ನನ್ನು ನೋಡದೆ ಯಾವ ದೇಶ ಗಲ್ಲಿ ಯಾಕ ನೋಡಿ ಪಾಪ ಹಂಗೆ ಎಲ್ಲ ರಸ ಚೆಲುವ ರಸ ಪಟ್ಟ ಎನ್ನ ಅದರನ್ನೇ ಹಾಗೆ ಒಂದಷ್ಟು ಶಾಸ್ತ್ರಗಳೆಲ್ಲ ಇತ್ತು, ಅದೆಲ್ಲ ಮುಗಿಸಿ ಹಾಗೆ ಸಪ್ತಪದಿ ಎಲ್ಲ ಕೂಡ ಇತ್ತು. ಹಾಗೆ ಬಾಗ್ನ ಕೂಡ ಕೊಡಿಸಿದ್ರು, ಬಟ್ ಅದು ಯಾವುದೇ ಒಂದು ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಫೈನಲಿ ಹೊರಗಡೆ ಬಂದು ಎಲ್ಲ ಅರುಂಧತಿ ನಕ್ಷತ್ರ ಎಲ್ಲ ತೋರಿಸುವಾಗ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ರು. ಹಾಗೆ ಸೈಡಲ್ಲಿ ನಮ್ಮ ಅತ್ತಿಗೆ ಮಗ ಮಧು, ಚಂದನ ಮತ್ತು ಸಂಧ್ಯಾ, ರಘು ಎಲ್ಲರೂ ಕೂಡ ಒಂದಷ್ಟು ಫೋಟೋಶೂಟ್ಸ್ ಎಲ್ಲ ಮಾಡಿಸ್ತಾರೆ. ಅಲ್ಲ ನಾವು ತೆಗಿಯಕ್ಕೆ ರೆಡಿ ಇದೀವಿ. ಮಾತ್ರ ಹೊಳಿತಾ ಇರುತ್ತೆ, ಹತ್ತತ್ರ ಇದ್ದು ಅದನ್ನ ದರ್ಶನ ಮಾಡಲೇಬೇಕು ಅಂದ್ರೆ ಅನುರಾಧ ನಕ್ಷತ್ರದ ಆಕಾಶವನ್ನು ಗಮನಿಸಿ. ಹಾಗೆ ಬೇಗ ಶಾಸ್ತ್ರಗಳೆಲ್ಲ ಮುಗಿಸಿ ಅದಾದ ನಂತರ ರಿಸೆಪ್ಷನ್ ಇತ್ತಲ್ವ, ಹಂಗಾಗಿ ಸ್ವಲ್ಪ ಬೇಗನೆ ರೆಡಿ ಆಗಿಬಿಟ್ಟು ಬಂದ್ಲು. ಈ ಮಧ್ಯಾಹ್ನ ರಿಸೆಪ್ಷನ್ಗಂತೂ ಟೈಮೇ ಸಿಗೋದಿಲ್ಲ, ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಆ ಥರ ಆಗಿಬಿಡುತ್ತೆ. ಯಾಕಂದರೆ ತುಂಬಾ ಅರ್ಜೆಂಟ್ ಆಗಿಬಿಡುತ್ತೆ, ಶಾಸ್ತ್ರಗಳು ಸುಮಾರು ಇರೋದ್ರಿಂದ ಅದೇ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಬೇಗನೆ ರೆಡಿಯಾಗಿ ರಿಸೆಪ್ಷನ್ಗೆ ರೆಡಿಯಾಗಿ ಬಂದಿದ್ದಾಯಿತು. ಗ್ರೀನ್ ವಿತ್ ಪಿಂಕ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಫೈನಲಿ ರಿಸೆಪ್ಷನ್ ಎಲ್ಲ ಮುಗಿಸಿ ಹಾಗೆ ಇವತ್ತು ಒಂದು ದಿವಸ ಅಕ್ಕನ ಮನೆಗೇ ಕರ್ಕೊಂಡು ಹೋಗ್ತಾ ಇದ್ವಿ ಹುಡುಗಿನ. ಸೊ ಅವ್ರ ಮನೆಯವರು ಕೂಡ ಸ್ವಲ್ಪ ಅವಳನ್ನು ಕಳಿಸುವಾಗ ಮಡ್ಲು ತುಂಬೆಲ್ಲ ಕಳಿಸ್ಬೇಕಾಗುತ್ತೆ. ಸೊ ಅಲ್ಲೂ ಕೂಡ ಮಡ್ಲು ತುಂಬೆಲ್ಲ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಅವರೆಲ್ಲ ಸ್ವಲ್ಪ ಎಮೋಷನಲ್ ಆಗಿದ್ದರು. ಹಾಗೆ ಅವಳನ್ನು ನೋಡ್ಕೊಂಡು ಸಾಗರ್ ಕೂಡ ಸ್ವಲ್ಪ ಎಮೋಷನಲ್ ಆಗಿದ್ದ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.